ನಾವು ಲಿಂಗಸೂರು ತಾಲೂಕಿನಲ್ಲಿ ಸುಮಾರು 20-30 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಇರ್ತಕ್ಕಂಥ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಅಣ್ಣ ತಮ್ಮಂದಿರು ಕಂಪ್ಯೂಟರ್ ಸೆಂಟರ್ನವರು ಈ ಲಿಂಗಸೂರು ತಾಲೂಕಿನಲ್ಲಿ ಇವತ್ತು ಯಾರೇ ಒಬ್ಬರು ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಅಪ್ಲಿಕೇಶನ್ ಹಾಕಕ್ಕಾದರೂ ನಮ್ಮ ಸಹೋದರರು ಪ್ರತಿನಿತ್ಯ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಂಥವರಿಗೆ ಇವತ್ತು ಒಂದು ತುಂಬ ದೊಡ್ಡ ಸಂಕಷ್ಟ ಎದುರಾಗೈತೆ. ಸಂಕಷ್ಟ ಏನಪ್ಪ ಅಂತಂದ್ರೆ 20-30 ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಕಂಪ್ಯೂಟರ್ ಅಂಗಡಿಗಳನ್ನ ಇವತ್ತು ಏಕಾಏಕಿಯಾಗಿ ಸರ್ಕಾರದ ಆದೇಶ ಆಗೈತಿ, ಇವನ್ನ ಕಿತ್ತಬೇಕು, ನೀವು ತೆರವುಗೊಳಿಸಬೇಕು, ಟ್ರಾಫಿಕ್ ಆಗುತ್ತಾ ಅಂತೇಳಿ ಇವತ್ತು ಮಾನ್ಯ ಸಹಾಯಕ ಆಯುಕ್ತರು ಕೂಡ ಆದೇಶ ಮಾಡ್ಯಾರ ಅಂತ ಹೇಳಿ ಇವರೆಲ್ಲ ಸಹೋದರರು ನಮ್ಗೆ ಹೇಳ್ತಾ ಇದ್ದಾರೆ. ಟ್ರಾಫಿಕ್ ಆಗುತ್ತೆ ಅನ್ನೋದಾದರೆ ಇಲ್ಲಿ ಹೈವೇ ರೋಡ್ ಕಟ್ಟಿದ್ದಾರೆ. ಹೈವೇ ರೋಡಿಗೆ ಜಿಯೋ ಕಂಪ್ನಿ ಎದುರಾಗೈತಿ, ಆದ್ರೆ ಜಿಯೋ ಕಂಪ್ನಿ ಕಿತ್ತಿಲ್ಲ. ಅಲ್ಲಿರ್ತಕ್ಕಂಥ ರೋಡ್ ಕೂಡ ಅದನ್ನು ಇನ್ನೂ ಇನ್ಕಂಪ್ಲೀಟ್ ಐತೆ ಅಂತ ಒಂದೊಂದು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಬಿಟ್ಟು ಇವತ್ತು ಬಡವರ ಜೀವನದ ಮೇಲೆ ಆಟ ಆಡ್ತಕ್ಕಂಥ ಒಂದು ನಮ್ಮ ಅಧಿಕಾರಿಗಳು ಇವತ್ತು ಇದನ್ನ ಗಮನಕ್ಕೆ ತಗೊಂಡು ಇವರಿಗೆ ನೀವು ಕಿತ್ತಂತ್ರಿ ಪರವಾಗಿಲ್ಲ, ಅವ್ರು ಏನಾದ್ರು ನಿಮ್ಗೆ ಸರ್ಕಾರದ ಒಂದು ಆದೇಶಗಳನ್ನು ಮೀರಿ ಅವರು ಕೆಲಸ ಮಾಡೋದಕ್ಕಿದ್ದ ಅಂದ್ರೆ ಅವ್ರು ಕಿತ್ತಾರ ಪರವಾಗಿಲ್ಲ, ಅವರಿಗೆ ಇಲ್ಲಿ ಕಾಣ್ತಕ್ಕಂಥವ್ರು ಎಲ್ಲರೂ ಇಷ್ಟು ಕುಟುಂಬಗಳು ಅದೇ ಒಂದು ಕಂಪ್ಯೂಟರ್ ಸೆಂಟರ್ ಅಂಗಡಿಯ ಮೇಲೆ ಅವರ ಕುಟುಂಬಗಳು ಅವಲಂಬಿತವಾಗಿದ್ದಾವೆ. ಇವತ್ತು ಇವರಿಗೆ ನೀವು ಪರ್ಯಾಯವಾಗಿ ಯಾವುದಾದ್ರೂ ಒಂದು ಜಾಗ ವ್ಯವಸ್ಥೆ ಮಾಡಿಕೊಟ್ರೆ ಈ ಜಾಗದಿಂದ ಆ ಜಾಗಕ್ಕೆ ಅವ್ರು ವರ್ಗಾವಣೆ ಆಗ್ತಾರ. ನೀವು ಏಕಾಏಕಿಯಾಗಿ ಕಿತ್ತರೆ ಅಂತಂತಂದ್ರೆ ಕಂಪ್ಯೂಟರ್ ಸೆಂಟರ್ಗಳನ್ನ ತಗೊಂಡು ಹೋಗಿ ಇಲ್ಲಾಂದ್ರೆ ಅವರು ಒಂದು ಆತ್ಮಹತ್ಯೆ ಮಾಡಿಕೊಳ್ಳೋಂಥ ಸ್ಟೇಜ್ನಲ್ಲಿದ್ದಾರೆ. ಅದಾದ ಮೇಲೆ ಅವರಿಗೆ ಜೀವನ ತುಂಬ ಕಷ್ಟಕರವಾಗಿದೆ. ಸಾಲ ಎಲ್ಲ ಲೋನ್ಗಳು ತಗೊಂಡಿದ್ದಾರೆ. ಅದರ ಮೇಲೆ ಇನ್ನೊಂದು ವಿದ್ಯುತ್ ಇಲಾಖೆಯವರು ಇವತ್ತು ಸಡನ್ಲಿ ವಿದ್ಯುತ್ ಕಟ್ ಮಾಡ್ತಂತೇಳಿ ಇವರಿಗೆ ಭಯಪಡಿಸಿದಾರಂತೆ. 20-30 ವರ್ಷಗಳಿಂದ ವಿದ್ಯುತ್ ಕಟ್ ಮಾಡಿಕೊಂಡು ವಿದ್ಯುತ್ ಬಿಲ್ ಕಟ್ಟಿಸಿಕೊಂಡು ಇವತ್ತು ಸಡನ್ಲಿ ಏಕಾಏಕಿಯಾಗಿ ವಿದ್ಯುತ್ ಕಟ್ ಮಾಡ್ತಾರೆ ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಅಂತ ಇವ್ರು ಕೇಳಿದ್ರೆ ಯಾರು ರೀಸನ್ ಕೊಡ್ತಾ ಇಲ್ಲ ಅಂತ ಮೇಲಿಂದ ಆದೇಶ ಆಗೈತೆ. ಅದನ್ನ ಬಿಟ್ರೆ ನಾವು ಏನು ಮಾಡಕ್ ಬರಲ್ಲ, ನೀವು ಕಿತ್ತಲೇಬೇಕಂತಾರಂತ. ಕಿತ್ತಲೇಬೇಕು ಅಂತಂತಂದ್ರೆ ಕಿತ್ತಕ್ಕೇನೋ ಒಂದು ಅಡೆತಡೆಗಳಿಲ್ಲ. ಆದರೆ ನೀವು ಕರ್ನಾಟಕ ಸರ್ಕಾರದ ಮಾನ್ಯ ಸಹಾಯಕ ಆಯುಕ್ತರು ಇದನ್ನು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇವರಿಗೆ ಪರ್ಯಾಯವಾಗಿ ಅಥವಾ ತಾತ್ಕಾಲಿಕವಾಗಿ ಒಂದು ನೀವು ಜಾಗವನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಅವರು ಆ ಜಾಗವನ್ನು ಕಿತ್ತಾರ. ಈ ಕಂಪ್ಯೂಟರ್ ಸಂಘದ ಅಧ್ಯಕ್ಷರು ಇವತ್ತು ನಮ್ಮ ಜೋಡಿ ಇದ್ದಾರೆ. ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ಎಲ್ಲ ನಾವು ವಿದ್ಯಾವಂತ ನಿರುದ್ಯೋಗಿಗಳದ್ದು ಜೀವನೋಪಾಯಕ್ಕಾಗಿ ಸಣ್ಣ ಪುಟ್ಟ ಕಂಪ್ಯೂಟರ್ ಅಂಗಡಿಗಳನ್ನು ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ವಿ. ಆ ಅಂಗಡಿಗಳ ಮೇಲೆ ನಮ್ಮ ಕುಟುಂಬ ಅವಲಂಬಿತವಾಗಿದೆ. ಒಂದು ವೇಳೆ ಈಗ ಅಂಗಡಿಗಳನ್ನು ತೆರವುಗೊಳಿಸಿದರೆ ನಮ್ಮ ಕುಟುಂಬಗಳೆಲ್ಲ ಬೀದಿ ಪಾಲಾಗ್ತವ. ನಾವು ತುತ್ತು ಕೂಳಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಮ್ದಾಗ್ತದೆ. ಇಂಥ ಪರಿಸ್ಥಿತಿ ಒಳಗೆ ಈಗಾಗಲೇ KEB ಅವರು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಎಲ್ಲ ಕಂಪ್ಯೂಟರ್ ಆಪರೇಟರ್ ಸದಸ್ಯರು ಭಾಳ ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗೈತೆ. ಸರ್, ಅಲ್ಲಿ ನೀವು ಎಷ್ಟು ವರ್ಷಗಳಿಂದ ಕೆಲಸ ಮಾಡಕತ್ತೀರಿ ಸರ್? ಸುಮಾರು ಕೆಲವೊಂದು ಒಬ್ಬೊಬ್ಬರು 30 ವರ್ಷದಿಂದ 20 ವರ್ಷದಿಂದ, ಕೆಲವೊಬ್ಬರು 5 ವರ್ಷ 10 ವರ್ಷದಿಂದ ಕೆಲಸ ಅಲ್ಲಿ. ಇಷ್ಟು ವರ್ಷ ಇದೇ ರೀತಿ ಮಾಡಿದ್ರನ್ ಸರ್? ನಿರಂತರವಾಗಿ ಕೆಲಸ ಮಾಡ್ಕೊಂತ ಬಂದ್ರಿ? ನಿರಂತರವಾಗಿ ಕೆಲಸ ಮಾಡ್ಕೊಂತ ಅಲ್ಲೇ ಆ ಡಬ್ಬಿಯಾಗೆ ನಮ್ಮ ಜೀವನ ಸಾಗಿದೆ. ಯಾವ ಕಾರಣಕ್ಕೋಸ್ಕರ ಇವಾಗ ಅವರು ಅಲ್ಲಿ ತೆರವುಗೊಳಿಸ ಅಂತ ಹೇಳಕತ್ತಾರೆ ಸರ್ ಕಂಪ್ಯೂಟರ್? ಈಗ ನಮ್ಮ ಸಂಪರ್ಕ ಅದು ಅನಧಿಕೃತವಾಗಿದೆ. ಈ ಒಂದ್ ವೇಳೆ ಯಾರಿಗಾರು ಅಪಾಯ ಆದರೆ ಯಾರು ಕಾರಣ? ಯಾರು ಅಂದ್ರೆ ಸರ್ 20-30 ವರ್ಷಗಳಿಂದ ಯಾವುದೇ ಒಂದು ಅಪಾಯ ಆಗಲಾರದೆ, ಯಾವುದೇ ಒಂದು ಅಡೆತಡೆಗಳಾಗದೆ ನೀವು ನಡೆಸಿಕೊಂಡು ಬಂದಿರಿ. ಇವತ್ತ ಮಾನ್ಯ ಸಹಾಯಕ ಆಯುಕ್ತರ ಗಮನಕ್ಕೆ ಬಂತನಂತ ನನ್ನ ಪ್ರಶ್ನೆ. 30 ವರ್ಷಗಳಿಂದ ನೀವು ಅಲ್ಲೇ ಜೀವನ ಮಾಡಿರಿ. 30 ವರ್ಷಗಳಿಂದ ಇರಲಾರ್ದಕ್ಕಂಥ ಕಾಳಜಿ ಇವತ್ತು ಯಾಕೆ ಬಂತಂತ? ಅದು ಪಟ್ಟಣದ ಸುಂದರೀಕರಣ ಮಾಡ್ತಾರಂತೆ. ನಾವು ಏನಾದ ಅಷ್ಟು ಪಟ್ಟಣ ಹದಗೆಟ್ಟು ಹೋಗ್ಯಕ್ಕ ಇದು ಡಬ್ಬಿಗಳೇ ಕಾರಣ. ಪಟ್ಟಣವನ್ನು ಸುಂದರೀಕರಣ ಮಾಡಬೇಕಾದ ಭಾಳ ಕೆಲಸಗಳಿದಾವ್ರಿ. ನಮ್ಮ ಸಹಾಯಕ ಆಯುಕ್ತರಿಗೆ ಹೇಳೋದೇನೆಂದರೆ, ಇಲ್ಲಿ ನಮ್ಮ ಕಡಕಲ್ಕೆರೆ ಇಡೀ ನಮ್ಮ ಲಿಂಗಸೂರು ತಾಲೂಕು ಅದೇ ನೀರನ್ನು ಕುಡಿತಾರ. ಆ ನೀರನ್ನ ಅಲ್ಲಿ ನೋಡ್ಬೋದು, ತಾವು ಹೋಗಿ ಫಿಲ್ಟರ್ ಮಾಡಿ ಅದೇ ನೀರನ್ನ ಲಿಂಗಸೂರಿಗೆ ಸರಬರಾಜು ಮಾಡ್ತಾರೆ. ಅದಾದಮೇಲೆ ಪ್ರತಿ ಹಳ್ಳಿಗಳಿಗೆ ಸರಾಯಿ ಮಾಡ್ತಾರೆ. ಆ ಸರಾಯಿ ಮಾರೋದು ಬಂದಾಗಬೇಕು. ಪಟ್ಟಣಗಳ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ರೋಡ್ಗಳ ವ್ಯವಸ್ಥೆ ಶುದ್ಧ ಆಗ್ಬೇಕು. ಅದಾದ ಮೇಲೆ ದುಡ್ಕೊಂಡು ತಿನ್ನೋರ ಮೇಲೆ ಯಾವುದೇ ಕಣ್ಣು ಬೀಳಬಾರ್ದು, ನನ್ನ ಒಂದು ಉದ್ದೇಶ. ಈಗ ದೊಡ್ಡ ದೊಡ್ಡ ಅಂಗಡಿಗಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರ್ಧಕ್ಕೆ ಕೆಲಸ ನಿಂತದ್ರಿ, ಅದನ್ನು ತೆರವುಗೊಳಿಸಲ್ಲ. ಆಮೇಲೆ ಏನು